ಮೆಟ್ರೋ ಪ್ರಯಾಣಿಕರಿಗೆ ಶಾಕ್. ದಿಲ್ಲಿ 64, ಬೆಂಗಳೂರು 95. ನಮ್ಮ ಮೆಟ್ರೋ ಹತ್ತಂಗಿಲ್ಲ. ಸ್ನೇಹಿತರೆ, ಬೆಂಗಳೂರಿನ ಟ್ರಾಫಿಕ್ಗೆ ಒಂದು ನರಕ. ಆ ನರಕದಿಂದ ತಪ್ಪಿಸ್ಕೊಳ್ಳೋಕೆ ಜನ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಮೆಟ್ರೋ ಕಡೆಗೆ ಓಡ್ತಾರೆ. ಅಪ್ಪ, ಇನ್ನಾದರೂ ಶಾಂತಿಯಿಂದ ಆಫೀಸ್ ಸೇರ್ಬೋದು, ದುಡ್ಡು ಹೋದ್ರೂ ಪರವಾಗಿಲ್ಲ, ಟೈಮ್ ಉಳಿಯುತ್ತೆ ಅಂತ ಅನ್ಕೊಳ್ತಾರೆ. ಆದರೆ ಆ ಟೈಮ್ ಉಳಿಸೋ ಮೆಟ್ರೋ ಈಗ ನಿಮ್ಮ ಜೇಬಿಗೆ ಕತ್ತರಿ ಹಾಕೋಕೆ ರೆಡಿ ಆಗಿದೆ. ನೀವು ಕೇಳ್ತಿರೋದು ನಿಜ. ಬೆಂಗಳೂರಿನ ಲೈಫ್ ಲೈನ್ ಅಂತ ಕರೆಸ್ಕೊಳ್ಳೋ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್. ದೇಶದಲ್ಲೇ ಅತಿ ದುಬಾರಿ ಮೆಟ್ರೋ ಅನ್ನೋ ಕುಖ್ಯಾತಿಯನ್ನು ಆಲ್ರೆಡಿ ಬೆಂಗಳೂರು ಪಡ್ಕೊಂಡಿದೆ. ಇದರ ನಡುವೆ ಈಗ ಮತ್ತೆ ಬರೆ ಎಳೆಯೋಕೆ BMRCL ಸಜ್ಜಾಗಿದೆ. ಫೆಬ್ರವರಿ 9 ಅದನ್ನು ಮಾರ್ಕ್ ಮಾಡಿಕೊಳ್ಳಿ, ಯಾಕಂದ್ರೆ ಅಲ್ಲಿಂದ ನಿಮ್ಮ ಡೈಲಿ ಮೆಟ್ರೋ ಟ್ರಾವೆಲ್ ಬಜೆಟ್ ಚೇಂಜ್ ಆಗ್ತಾ ಇದೆ. ಆದರೆ ಸ್ನೇಹಿತರೆ, ಯಾಕೆ ಈ ಥರ ನಮ್ಮ ಮೆಟ್ರೋ ಇಷ್ಟೊಂದು ದುಬಾರಿ ಯಾಕೆ? ದಿಲ್ಲಿ, ಮುಂಬೈ, ಕೋಲ್ಕತ್ತಾಗೆ ಹೋಲಿಸಿದ್ರೆ ನಾವೇಕೆ ಡಬಲ್ ಎಲ್ಲ ಕೊಡ್ತೀವಿ? ಎಲ್ಲ ಸರ್ಕಾರಿ ಸಂಸ್ಥೆಗಳ ಓಡಿಸೋ ಮೆಟ್ರೋಗಳು ಯಾಕೆ ಈ ಥರ? ಮತ್ತೆ ಬರೀ 20 ಕಿಲೋಮೀಟರ್ ಪ್ರಯಾಣಕ್ಕೆ ದಿಲ್ಲಿ ಮತ್ತು ಬೆಂಗಳೂರಿನ ನಡುವೆ ರೇಟ್ ಮಧ್ಯೆ ಇರೋ ಭಯಾನಕ ಅಂತರ ಯಾಕಿಷ್ಟಿದೆ? ಬೆಂಗಳೂರು ಮೆಟ್ರೋ ನೆಲದ ಅಡಿಗಡೆ ನುಗ್ಗಿ ಹೋಗುವಾಗ ಎದುರಾಗೋ ಆ ದೊಡ್ಡ ಪ್ರಾಬ್ಲಮ್ ಏನು, ಚಾಲೆಂಜ್ ಏನು, ಎಲ್ಲವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ ಸ್ನೇಹಿತರೆ. ಇವತ್ತಿನ ಈ ವರದಿಯಲ್ಲಿ ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಫೆಬ್ರವರಿ 9 ಮೆಟ್ರೋ ದರ ಏರಿಕೆ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ BMRCL ತನ್ನ ಪ್ರಯಾಣ ದರವನ್ನ ಪರಿಷ್ಕರಣೆ ಮಾಡಿದೆ. ಹೊಸ ದರಗಳು ಇದೇ ಫೆಬ್ರವರಿ 9, 2026 ಜಾರಿಗೆ ಬರ್ತಾ ಇದ್ದಾವೆ. ಎಷ್ಟು ಏರಿಕೆ ಆಗ್ತಿದೆ ಗೊತ್ತಾ? 5%. ಕೇಳೋಕೆ ಬರೀ 5% ಅಲ್ವಾ ಅಂತ ಅನಿಸ್ಬೋದು, ಆದರೆ ಲಾಸ್ಟ್ ಇಯರ್ ಅಷ್ಟೇ 70% ಜಂಪ್ ಆಗಿತ್ತು. 100% ಟಿಕೆಟ್ ರೇಟ್ ಡಬಲ್ ಮಾಡಿದ್ರು. ಆಮೇಲೆ ಆಕ್ರೋಶ ವ್ಯಕ್ತವಾದ ಮೇಲೆ 70% ಚೇಂಜ್ಗೆ ಇಳಿಸಿದ್ರು ಅದನ್ನ. ಆಲ್ಮೋಸ್ಟ್ ಅದು ಮುಕ್ಕಾಲು ಭಾಗ ಟಿಕೆಟ್ ಜಾಸ್ತಿ ಆಗಿತ್ತು ಅಂತ ಅನ್ಕೊಳ್ಳಿ. ಅದ್ರ ಮೇಲೆ ಮತ್ತೀಗ 5% ಜಂಪ್ ಆಗ್ತಾ ಇದೆ. ಎಲ್ಲ ಸೇರಿದಾಗ ಲಾಸ್ಟ್ 1 ಇಯರ್ ಹಿಂದಕ್ಕೆ ಹೋದ್ರೆ ಏನಿತ್ತು ಅದಕ್ಕೆ ಇವಾಗ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಡಬಲ್ ತರನೇ ಫೀಲ್ ಆಗುತ್ತೆ ಜನಕ್ಕೆ. ಸ್ನೇಹಿತರೆ, ಇವಾಗ ಇರೋದು ಆಟೋಮ್ಯಾಟಿಕ್ ಆನ್ಯುವಲ್ ರಿವಿಷನ್. ಇದನ್ನ ಮುಂಚೆನೆ ಮಾಡ್ಬೇಕಾಗಿತ್ತು ಇವರು. ಮಧ್ಯದಲ್ಲಿ ಪಾಲಿಟಿಕ್ಸ್ 5 ವರ್ಷ 6 ವರ್ಷ ಕೆಲವೊಂದ್ಸಲಿ ಇವ್ರು ರೇಟೇ ಚೇಂಜ್ ಮಾಡೋದಿಲ್ಲ. ಅದು ಕಾಸ್ಟ್ ಜಾಸ್ತಿ ಆಗಿರುತ್ತೆ. ಮ್ಯಾಚ್ ಮಾಡಕ್ಕೆ ಮೇಲೆ ಒಂದೇ ಸಲ ಜಾಸ್ತಿ ಮಾಡಬೇಕಾಗಿ ಬರುತ್ತೆ. ಈಗ ಲಾಸ್ಟ್ ಟೈಮ್ ಪೆಟ್ ತಿಂದ್ರಲ್ಲ, ಜನ ಆಕ್ರೋಶ ವ್ಯಕ್ತಪಡಿಸಿದ್ಮೇಲೆ ಈಗ ದಾರಿಗೆ ಬಂದಿದ್ದಾರೆ. ಆಟೋಮ್ಯಾಟಿಕ್ ಆನ್ಯುವಲ್ ರಿವಿಷನ್, ಬೆಲೆ ಏರಿಕೆ ಎಲ್ಲ ನೋಡಿಕೊಂಡು, ಇನ್ಫ್ಲೇಷನ್ ನೋಡಿಕೊಂಡು ಆಟೋಮ್ಯಾಟಿಕ್ ಅಡ್ಜಸ್ಟ್ ಆಗಿಬಿಡುತ್ತೆ, ಆ ಥರದ ವ್ಯವಸ್ಥೆ ತಗೊಂಡ್ಬಂದಿದ್ದಾರೆ. ಅದರ ಪ್ರಕಾರ ಈಗ ರೇಟ್ ಜಾಸ್ತಿ ಆಗ್ತಾ ಇದೆ. ಫೆಬ್ರವರಿ 9 ನಂತರ ಸೀನ್ ಹೇಗಿರುತ್ತೆ ಗೊತ್ತಾ? ಇಲ್ಲಿವರೆಗೂ ಮಿನಿಮಮ್ ಟಿಕೆಟ್ ರೇಟ್ 10 ರೂಪಾಯಿ ಇತ್ತು, ಅದಿನ್ನು 11 ರೂಪಾಯಿ ಆಗುತ್ತೆ. ಆದ್ರೆ ನೀವು ಕೇಳಬೇಕಾಗಿರೋದು ಮ್ಯಾಕ್ಸಿಮಮ್ ಟಿಕೆಟ್ ರೇಟ್. ನೀವು ಚಲ್ಲಘಟ್ಟದಿಂದ ವೈಟ್ ಫೀಲ್ಡ್ಗೋ ಅಥವಾ ಮಾದಾವರದಿಂದ ಸಿಲ್ಕ್ ಬೋರ್ಡ್ಗೋ ಹೋದ್ರೆ ಇದುವರೆಗೂ 90 ರೂಪಾಯಿ ಕೊಡ್ತಿದ್ರೆ ಇನ್ನು 95 ರೂಪೀಸ್ ಕೊಡಬೇಕಾಗುತ್ತೆ. BMRCL ಕಾರಣ ಕೊಡ್ತಾ ಇದೆ ಮೇಂಟೆನೆನ್ಸ್ ಕಾಸ್ಟ್, ಎರಡನೇದು ಕರೆಂಟ್ ಬಿಲ್ ಏರಿಕೆ, ಮೂರನೇದು ನಾವು ಸಾವಿರಾರು ಕೋಟಿ ರೂಪಾಯಿ ಸಾಲ ತಂದಿದ್ದೀವಿ ಅಂತ ತೀರಿಸಬೇಕು ಅಂತ. ದಿಲ್ಲಿ ವರ್ಸಸ್ ಬೆಂಗಳೂರು ಅಜಗಜಾಂತರ ವ್ಯತ್ಯಾಸ. ಸ್ನೇಹಿತರೆ, ಒಂದು ಸಣ್ಣ ಎಕ್ಸಾಂಪಲ್, ನಿಮಗೆ ಆಘಾತ ಅಚ್ಚರಿ ಎರಡು ಒಟ್ಟಿಗಾಗತ್ತೆ. ನೀವೊಂದು 20 ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕು ಅಂತ ಇಟ್ಕೊಳ್ಳಿ. ಮೆಜೆಸ್ಟಿಕ್ನಿಂದ ವೈಡ್ ಫೀಲ್ಡ್ ಅಥವಾ ಕೆಂಗೇರಿಯಿಂದ NG ರೋಡ್ ಅಂತ ಅನ್ಕೊಳ್ಳಿ. ಆಗ 20 ಕಿಲೋಮೀಟರ್ಗೆ ಫೆಬ್ರವರಿ 9 ನಂತರ ನಮ್ಮ ಮೆಟ್ರೋದಲ್ಲಿ ನೀವು ಕೊಡಬೇಕಾಗಿರೋ ಹಣ ಎಷ್ಟು ಗೊತ್ತಾ? ಬರೋಬ್ಬರಿ 74 ರೂಪಾಯಿ. ಅದೇ ನೀವು ದಿಲ್ಲಿ ಮೆಟ್ರೋದಲ್ಲಿ ಇದೇ 20 ಕಿಲೋಮೀಟರ್ ಪ್ರಯಾಣ ಮಾಡಿದ್ರೆ ನೀವು ಕೊಡೋದು ಕೇವಲ 43 ರೂಪಾಯಿ. ವ್ಯತ್ಯಾಸ ಗಮನಿಸಿ ಸ್ನೇಹಿತರೆ. ಬೆಂಗಳೂರು 74, ದಿಲ್ಲಿ 43. ಅಂದ್ರೆ ಒಂದೇ ಅಂತರಕ್ಕೆ, ಒಂದೇ ದೂರಕ್ಕೆ ದಿಲ್ಲಿಗಿಂತ ಬೆಂಗಳೂರಲ್ಲಿ 31 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಪರ್ಸೆಂಟೇಜ್ ಲೆಕ್ಕದಲ್ಲಿ ದಿಲ್ಲಿಗಿಂತ ಬೆಂಗಳೂರು ಮೆಟ್ರೋ 72% ದುಬಾರಿ. ಜೊತೆಗೆ ಸ್ನೇಹಿತರೆ, ದಿಲ್ಲಿಯಲ್ಲಿ ಫೇರ್ ಕ್ಯಾಪ್ ಅನ್ನೋ ಸಿಸ್ಟಮ್ ಇದೆ. ನೀವು ಎಷ್ಟೇ ದೂರ ಹೋಗಿ 32 ಕಿಲೋಮೀಟರ್ ದಾಟಿ ಎಷ್ಟೇ ಮುಂದಕ್ಕೆ ಹೋದ್ರೂ ಕೂಡ ಮ್ಯಾಕ್ಸಿಮಮ್ ಟಿಕೆಟ್ ರೇಟ್ ಫಿಕ್ಸ್ಡ್ ಇರುತ್ತೆ. ಸದ್ಯಕ್ಕೆ ಅಲ್ಲಿರೋ ಮ್ಯಾಕ್ಸಿಮಮ್ ರೇಟ್ ಕೇವಲ 64 ರೂಪಾಯಿ. ಆದ್ರೆ ಬೆಂಗಳೂರಲ್ಲಿ ಹಾಗಿಲ್ಲ. ಇಲ್ಲಿ ಮೀಟರ್ ಓಡ್ತಾನೆ ಇರುತ್ತೆ. ನೀವು ಎಷ್ಟು ದೂರ ಹೋಗ್ತಿರೋ ಅಷ್ಟು ರೇಟ್ ಜಾಸ್ತಿ. ಈಗ ಆಲ್ರೆಡಿ 95 ರೂಪಾಯಿ ಮುಟ್ಟಿದೆ. ನಾಳೆ ಇದು 100 ರೂಪೀಸ್ ಹಿಂಗೆ ದಾಟಿ ಹೋಗ್ತಾನೆ ಇರುತ್ತೆ ಸದ್ಯದ ಲೆಕ್ಕಾಚಾರದ ಪ್ರಕಾರ. ಏನು ಕೋಲ್ಕತ್ತಾ ಮೆಟ್ರೋ ಕಥೆ ಕೇಳಿದ್ರಂತೂ ಹೊಟ್ಟೆ ಉರಿಬಹುದು ನಿಮಗೆ. ಅಲ್ಲಿ ಮಿನಿಮಮ್ ಟಿಕೆಟ್ ಎಷ್ಟಿದೆ ಗೊತ್ತಾ? ಕೇವಲ 5 ರೂಪಾಯಿ. ಇಡೀ ಇಂಡಿಯಾದಲ್ಲೇ ಅತಿ ಚೀಪೆಸ್ಟ್ ಮೆಟ್ರೋ ಓಡ್ತಿರೋದು ಕೋಲ್ಕತ್ತಾದಲ್ಲಿ. ಹಾಗಿದ್ರೆ ಯಾಕೆ ನಮ್ಮ ಮೆಟ್ರೋಗೆ ಬಹಳ ದುರಾಸೆ ಇದೆಯಾ ಅಥವಾ ರಿಯಲ್ ಕಾರಣಗಳು ಕೂಡ ಇದಾವ? ಮೆಟ್ರೋ ನೆಲದೊಳಗಡೆ ನುಗ್ತಾ ಭಯಂಕರವಾದ ಚಾಲೆಂಜ್ ಅನ್ನ ಫೇಸ್ ಮಾಡುತ್ತಾ ಇಲ್ಲಿ. ಅದನ್ನ ಓವರ್ಕಮ್ ಮಾಡೋಕೆ ಇಷ್ಟೆಲ್ಲ ಖರ್ಚಾಗ್ತಾ ಇದೆಯಾ? ಬನ್ನಿ ಡಿಕೋಡ್ ಮಾಡ್ತಾ ಹೋಗೋಣ. ಬಂಡೆಗಳ ನಾಡು, ಬಂಡವಾಳ ಡಬಲ್. ಸ್ನೇಹಿತರೆ, ನಮ್ಮ ಮೆಟ್ರೋ ದುಬಾರಿ ಆಗಿರೋದಕ್ಕೆ ಮೊದಲನೇ ಮತ್ತು ಟೆಕ್ನಿಕಲ್ ರೀಸನ್ ನಮ್ಮ ಭೂಮಿ. ದಿಲ್ಲಿ ಇರೋದು ಯಮುನಾ ನದಿ ದಡದಲ್ಲಿ. ಅಲ್ಲಿರೋದು ಮೆಕ್ಕಲು ಮಣ್ಣು ಅಥವಾ ಅಲ್ಯೂವಿಯಲ್ ಸಾಯಿಲ್. ಅಲ್ಲಿ ಸುರಂಗ ಕೊರಿಯೋದು ಈಸಿ. ಮಷಿನ್ಗಳು ಸರಸರ ಅಂತ ನುಕ್ಕೊಂಡು ಹೋಗ್ತಿರ್ತವೆ ಸ್ಮೂತ್ ಆಗಿ, ಬೆಣ್ಣೆ ತರ. ಖರ್ಚು ಕಮ್ಮಿ. ಆದರೆ ಬೆಂಗಳೂರು ಹಾಗಲ್ಲ. ಡೆಕ್ಕನ್ ಪ್ರಸ್ಥಭೂಮಿ. ಇಲ್ಲಿ ಅಡಿಗಡಿಗೂ ಸಿಗೋದು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು. ಇಲ್ಲಿರೋದು ಕೇವಲ ಕನಕಪುರದ ಬಂಡೆಗಳು ಮಾತ್ರ ಅಲ್ಲ, ಭೂಮಿ ಅಡಿಗಡೆನೂ ಹೆವಿ ಕಲ್ಲು ಬಂಡೆಗಳಿದಾವೆ. ಹಾರ್ಡ್ ರಾಕ್, ಗ್ರಾನೈಟ್ ಬಂಡೆಗಳು ಮತ್ತು ಫ್ರಾಕ್ಚರ್ಡ್ ರಾಕ್ಸ್. ಇಲ್ಲಿ ಸುರಂಗ ಕೊರಿಯೋಕೆ ಟನಲ್ ಬೋರಿಂಗ್ ಮಷಿನ್ ಬಿಟ್ರೆ ಎಷ್ಟೋ ಸಲ ಆ ಮಷಿನ್ ಹಲ್ಲುಗಳೇ ಮುರಿದು ಹೋಗಿ ಅಯ್ಯೋ ಅಂತ ಒಳ ಕೂತಿರುತ್ತೆ ಮಷಿನ್.
1 ಕಿಲೋಮೀಟರ್ ಕೊರೆಯೋಕೆ ದಿಲ್ಲಿಯಲ್ಲಿ ತಗೊಳ್ಳೋ ಸಮಯ ಮತ್ತು ಖರ್ಚಿಗಿಂತ ಬೆಂಗಳೂರಲ್ಲಿ ತಗೊಳ್ಳೋ ಖರ್ಚು ಮತ್ತು ಟೈಮ್ ಜಾಸ್ತಿ. ಬ್ಲಾಸ್ಟ್ ಮಾಡಬೇಕು, ಬಂಡೆ ಹೊಡಿಬೇಕು, ತುಂಬಾ ರಿಸ್ಕ್ ಇರುತ್ತೆ. ಜಸ್ಟ್ ನಂಬರ್ಸ್ ನೋಡಿ ಸ್ನೇಹಿತರೆ, ದಿಲ್ಲಿ ಮೆಟ್ರೋದ ಫೇಸ್ 4 ನಲ್ಲಿ ಪ್ರಾಜೆಕ್ಟ್ನಲ್ಲಿ 1 ಕಿಲೋಮೀಟರ್ ಮೆಟ್ರೋ ಮಾಡೋಕೆ ಆಗ್ತಿರೋ ಖರ್ಚು ಸುಮಾರು 402 ಕೋಟಿ ರೂಪಾಯಿ. ಅದೇ ನಮ್ಮ ಮೆಟ್ರೋ ಫೇಸ್ 2 ನಲ್ಲಿ 1 ಕಿಲೋಮೀಟರ್ ನಿರ್ಮಾಣ ಮಾಡೋಕೆ ಆಗ್ತಿರೋ ಖರ್ಚು 537 ಕೋಟಿ ರೂಪಾಯಿ. ನಿರ್ಮಾಣ ಹಂತದಲ್ಲೇ ನಾವು ದಿಲ್ಲಿಗಿಂತ ಪ್ರತಿ ಕಿಲೋಮೀಟರ್ಗೆ 33% ಹೆಚ್ಚು ಖರ್ಚು ಮಾಡ್ತಿದ್ದೀವಿ. ಈ ಹೆಚ್ಚುವರಿ ಖರ್ಚು ಎಲ್ಲಿಂದ ಬರುತ್ತೆ? ಸಾಲ ಜಾಸ್ತಿ ಆಗುತ್ತೆ. ಆ ಸಾಲವನ್ನು ತೀರಿಸೋಕೆ ಬಡ್ಡಿನೂ ಜಾಸ್ತಿ ಕಟ್ಟಬೇಕಾಗತ್ತೆ. ಟಿಕೆಟ್ ತಗೊಳ್ಳೋ ಪ್ರಯಾಣಿಕರ ಮೇಲೆ ಹೊರೆ ಬರುತ್ತೆ. ಸಿಂಪಲ್ ಲಾಜಿಕ್. ಸಾಲದ ಸುಳಿ, ಬಡ್ಡಿಯ ಬರೆ. ಎಕಾನಮೀಸ್ ಆಫ್ ಸ್ಕೇಲ್ ಅಂದ್ರೆ ವ್ಯಾಪಾರ ದೊಡ್ಡದಾದಷ್ಟು ಲಾಭ ಜಾಸ್ತಿ, ಬೆಲೆ ಕಮ್ಮಿ. ದಿಲ್ಲಿ ಮೆಟ್ರೋ ನೆಟ್ವರ್ಕ್ ನಮಗಿಂತ 3 ಪಟ್ಟು ದೊಡ್ಡದು. ಅವರ ನೆಟ್ವರ್ಕ್ ಲೆಂತ್ ಬರೋಬರಿ 352 ಕಿಲೋಮೀಟರ್. ನಮ್ಮದು ಸದ್ಯಕ್ಕೆ ಆಪರೇಷನಲ್ ಇರೋದೇ ಸುಮಾರು 96 ಕಿಲೋಮೀಟರ್. ಹಾಗೆ ಓಡಾಡೋರ ಸಂಖ್ಯೆ ನೋಡಿ, ದಿಲ್ಲಿಯಲ್ಲಿ ಪ್ರತಿದಿನ ಸರಾಸರಿ 65 ಲಕ್ಷ ಜನ ಮೆಟ್ರೋ ಹತ್ತಾರೆ. ಆದರೆ ಬೆಂಗಳೂರಲ್ಲಿ ಲೇಟೆಸ್ಟ್ ಲೆಕ್ಕಾಚಾರದ ಪ್ರಕಾರ 7.6 ಲಕ್ಷ ಜನ ಮಾತ್ರ. ದಿಲ್ಲಿಲಿ ದಿನಕ್ಕೆ 46 ಲಕ್ಷ ಟಿಕೆಟ್ ಸೇಲ್ ಆಗುತ್ತೆ. ಸೊ ಅವರು ಟಿಕೆಟ್ ಬೆಲೆ ಕಮ್ಮಿ ಇಟ್ಟರು ಟರ್ನ್ ಓವರ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಉಳ್ಕೊಳ್ಳುತ್ತೆ, ಸರ್ವೈವಲ್ಗೆ ಹೆಲ್ಪ್ ಆಗುತ್ತೆ. ಆದರೆ ಬೆಂಗಳೂರಲ್ಲಿ ಓಡಾಡೋರೇ ಕಮ್ಮಿ. ಆದರೂ ಟ್ರೈನ್ ಓಡಿಸ್ಲೇಬೇಕು, ಸ್ಟೇಷನ್ ಮೇಂಟೈನ್ ಮಾಡಲೇಬೇಕು, ಕರೆಂಟ್ ಬಿಲ್ ಕಟ್ಟಲೇಬೇಕು, ಸಿಬ್ಬಂದಿಗೆ ಸಂಬಳ ಕೊಡಲೇಬೇಕು. ಇದನ್ನೆಲ್ಲ ಆ 7 ಲಕ್ಷ ಜನರಿಂದಲೇ ವಸೂಲಿ ಮಾಡಬೇಕಾಗತ್ತೆ. ಇದರೊಂದಿಗೆ ಸಾಲದ ಶೂಲ ಬೇರೆ ಇದೆ. ಬೆಂಗಳೂರು ಮೆಟ್ರೋ ತನ್ನ ಸ್ವಂತ ದುಡ್ಡಲ್ಲಿ ನಡೀತಾ ಇಲ್ಲ. ಈ ಪ್ರಾಜೆಕ್ಟ್ ಮಾಡೋಕೆ ಜಪಾನ್ನ JICA, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಮತ್ತು ಯುರೋಪಿಯನ್ ಬ್ಯಾಂಕ್ಗಳಿಂದ ಸಾವಿರಾರು ಕೋಟಿ ರೂಪಾಯಿ ಸಾಲ ತಂದು ಸುರಿದಿವೆ. ಇಲ್ಲೊಂದು ಟ್ವಿಸ್ಟ್ ಇದೆ. ನಾವು ಸಾಲ ತಂದಿರೋದು ವಿದೇಶಿ ಕರೆನ್ಸಿಯಲ್ಲಿ. ಉದಾಹರಣೆಗೆ ಜಪಾನೀಸ್ ಯೆನ್ ಅಥವಾ ಡಾಲರ್ ಬೆಲೆ ರೂಪಾಯಿ ಮುಂದೆ ಜಾಸ್ತಿ ಆದಾಗ ನಮ್ಮ ಸಾಲದ ಮೊತ್ತ ಕೂಡ ಆಟೋಮ್ಯಾಟಿಕಲಿ ಜಾಸ್ತಿ ಆಗುತ್ತೆ. ಇದನ್ನ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಂತ ಕರೀತಾರೆ. ಸ್ನೇಹಿತರೆ, ಸದ್ಯಕ್ಕೆ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ BMRCL ಮೇಲೆ 13,000 ಕೋಟಿ ರೂಪಾಯಿಗೂ ಅಧಿಕ ಬಾಹ್ಯ ಸಾಲ ಇದೆ ಮತ್ತು 21,000 ಕೋಟಿ ರೂಪಾಯಿಗೂ ಅಧಿಕ ಸಬಾರ್ಡಿನೇಟ್ ಸಾಲದ ಹೊರೆ ಇದೆ. ಇಲ್ಲೊಂಚೂರು ಗಮನ ಕೊಡಿ ಸ್ನೇಹಿತರೆ, ಪ್ರತಿ ವರ್ಷ ನಮ್ಮ ಮೆಟ್ರೋದವರು ಬಡ್ಡಿ ಮತ್ತು ಅಸಲನ್ನ ಕಟ್ಟಕ್ಕೆ ಟೋಟಲ್ 800 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಮೀಸಲಿಡಬೇಕು ಸಾಲವನ್ನ ಕಟ್ಟಕ್ಕೆ. ದಿಲ್ಲಿ ಮೆಟ್ರೋ ಹಳೇದಾಗಿರೋದ್ರಿಂದ ಅವರು ಸೇಫ್ ಝೋನಲ್ಲಿದ್ದಾರೆ. ಅವರ ಸಾಲದ ಬಹುಭಾಗ ತೀರ್ತಾ ಬಂದಿದೆ. ಆದರೆ ನಾವು ಇನ್ನೂ ಸಾಲದ ಸುಳಿಯ ಆರಂಭಿಕ ಹಂತದಲ್ಲಿದ್ದೀವಿ ಅಥವಾ ಮಧ್ಯದಲ್ಲಿದ್ದೀವಿ. ನಾವು BMRCL ಹೇಳೋ ಪ್ರಕಾರ ನಾವು ಟಿಕೆಟ್ ರೇಟ್ ಏರಿಸಿದ್ರೆ ಮಾತ್ರ ಈ ಸಾಲ ತೀರಿಸೋಕೆ ಸಾಧ್ಯ, ಇಲ್ಲ ಅಂದ್ರೆ ಮೆಟ್ರೋ ಸಂಸ್ಥೆನೇ ಮುಳುಗಿ ಹೋಗುತ್ತೆ ಅನ್ನೋದು ಅವ್ರ ವಾದ. ಮೆಟ್ರೋ ರೇಟ್ ಜಾಸ್ತಿ ಆಗಿರೋದು ಒಂದು ಸಮಸ್ಯೆ, ಆದ್ರೆ ಅಸಲಿ ತಲೆನೋವು ಇರೋದೇ ಬೇರೆ ಕಡೆ ಸ್ನೇಹಿತರೆ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ. ಎಸ್ ಸ್ನೇಹಿತರೆ, ಅಸಲಿ ಸಮಸ್ಯೆ ಇರೋದೇ ಮೆಟ್ರೋ ಸ್ಟೇಷನ್ ಇಂದ ಹೊರಗೆ ಬಂದ ಕೂಡಲೇ. ಇದನ್ನ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಪ್ರಾಬ್ಲಮ್ ಅಂತ ಕರಿತೀವಿ. ನೀವು ಟಿಕೆಟ್ಗೆ 50 ರೂಪಾಯಿ ಕೊಟ್ಟು ಮೆಟ್ರೋದಲ್ಲಿ ಬರ್ತೀರಾ, ಸ್ಟೇಷನ್ ಇಳಿದು ಮತ್ತೆ ನಿಮ್ಮ ಮನೆಗೆ ಹೋಗಕ್ಕೆ 2, 3, 4 ಕಿಲೋಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ಆಟೋ ಹತ್ತಲೇಬೇಕಾ, ಕ್ಯಾಬ್ ಬುಕ್ ಮಾಡಲೇಬೇಕಾ? ಸರ್ಕಾರ ಲೆಕ್ಕದ ಪ್ರಕಾರ ಮಿನಿಮಮ್ 36 ರೂಪಾಯಿ ಆಟೋ ಹತ್ತಿದ್ರೆ ಆಮೇಲೆ ಕಿಲೋಮೀಟರ್ಗೆ 18 ರೂಪಾಯಿ ಇರಬಹುದು. ಆದರೆ ರಿಯಾಲಿಟಿ ಏನು ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಹೆಚ್ಚಿನ ಸಂದರ್ಭಗಳಲ್ಲಿ ಆಟೋಗಳಲ್ಲಿ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡಲಾಗುತ್ತೆ. ಒಂದು ಲೆಕ್ಕಾಚಾರ ಮಾಡಿ ನೋಡಿ, ಮೆಟ್ರೋ ಟಿಕೆಟ್ 74 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ, ಸ್ಟೇಷನ್ ಟು ಮನೆ ಆಟೋ ಚಾರ್ಜ್ ಸುಮಾರು 50 ರಿಂದ 80 ರೂಪಾಯಿ, ಒಟ್ಟು ಖರ್ಚು 150 ರೂಪಾಯಿ ಮೇಲೆ ದಾಟು ಹೋಗ್ಬಿಡುತ್ತೆ. ಅದೇ ನಿಮ್ಮ ಹತ್ರ ಒಂದು ಬೈಕ್ ಇದ್ದು 40 ರಿಂದ 50 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂದ್ರೆ 20 ಕಿಲೋಮೀಟರ್ ಹೋಗೋಕೆ ನಿಮಗೆ ಬೇಕಾಗಿರೋ ಪೆಟ್ರೋಲ್ ಖರ್ಚು ಕೇವಲ 50 ರಿಂದ 60 ರೂಪಾಯಿ. ಇದೇ ಲಾಜಿಕ್ ಸ್ನೇಹಿತರೆ, ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ಮನುಷ್ಯರು ಯಾಕಪ್ಪ ನಾನು 150 ರೂಪೀಸ್ ಖರ್ಚು ಮಾಡಲಿ, ಇಡೀ ತಿಂಗಳಲ್ಲಿ ಸ್ವಲ್ಪ ಆಗುತ್ತಾ, 4,500 ರೂಪಾಯಿ ಬರೀ ಇದಕ್ಕೆ ಆಗುತ್ತೆ, ಒಂದು ಸೈಡ್ಗೆ ಆಗುತ್ತೆ, 2 ಸೈಡ್ ಸೇರಿಸ್ಬಿಟ್ರೆ 10,000 ರೂಪಾಯಿ ಅಲ್ಲೇ ಹೊರಟೋಗ್ಬಿಡುತ್ತೆ. ನನ್ನ ಬೈಕಲ್ಲೇ 50 ರೂಪಾಯಿಗೆ ಹೋಗ್ತೀನಲ್ಲ ನಾನು, ಇಡೀ ತಿಂಗಳಿಗೆ ಹೆಚ್ಚಂದ್ರೆ 2-3 ಸಾವಿರ ರೂಪಾಯಿ ಮುಗಿದೋಗ್ಬಿಡುತ್ತೆ ಅಂತ ಡಿಸೈಡ್ ಮಾಡಿಬಿಡ್ತಾರೆ. ಇದರಿಂದ ಏನಾಗ್ತಾ ಇದೆ, ಜನ ಮತ್ತೆ ಬೈಕ್ ಏರ್ತಾ ಇದ್ದಾರೆ, ರೋಡ್ ಮೇಲೆ ಟ್ರಾಫಿಕ್ ಕಮ್ಮಿ ಆಗ್ತಾ ಇಲ್ಲ, ಮೆಟ್ರೋ ಉದ್ದೇಶನೇ ಈಡೇರ್ತಾ ಇಲ್ಲ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ ಟ್ರಾಫಿಕ್ ಕಮ್ಮಿ ಮಾಡಿ ಅನ್ನೋದು ಫಾಲೋ ಆಗಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹಂಗಿರ್ಬೇಕಾದ್ರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮೆಟ್ರೋ ಬರೋಕ್ಕಿಂತ ಮುಂಚೆ ನೀವು ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಹೋದ್ರೆ ಉದ್ದೇಶನೇ ಫೇಲ್ ಆಗುತ್ತೆ. ಇನ್ನೂ ಕೂಡ ಪರಿಹಾರ ಏನು, ಜನ ಏನಂತಾರೆ? ಸ್ನೇಹಿತರೆ, ಮೆಟ್ರೋ ಕ್ವಾಲಿಟಿ ಬಗ್ಗೆ, ಸ್ಪೀಡ್ ಬಗ್ಗೆ, ACಯ ತಣ್ಣನೆಯ ವಾತಾವರಣ ಏನೂ ಪ್ರಾಬ್ಲಮ್ ಇಲ್ಲ, ವರ್ಲ್ಡ್ ಕ್ಲಾಸ್ ಸೌಲಭ್ಯ. ಆದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋದು ಕಂಪ್ಲೀಟ್ ಇರಬೇಕು. ಒಂದು ಕಡೆ ಮಾಡಿದ್ರೆ ಅರ್ಧ ಕಡೆ ಬಿಟ್ರಿ ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ನಿಮಗೆ ಹೇಳಿದ ಹಾಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಶ್ಯೂ ಬಂದು ಅದರ ಬಳಕೆ ಮಾಡೋರ ಸಂಖ್ಯೆ ಕಮ್ಮಿ ಆಗುತ್ತೆ. ಹಾಗಿದ್ರೆ ಸರ್ಕಾರ ಏನು ಮಾಡ್ಬೋದು? ಬರೀ ಟಿಕೆಟ್ ಮೇಲೆ ಮಾತ್ರ ಕಣ್ಣಿಡೋದ್ರ ಬದಲು ಬೇರೆ ರೀತಿ ಅವರು ಎಕ್ಸ್ಪ್ಲೋರ್ ಮಾಡ್ಬೋದು. ಬೇರೆ ರಾಷ್ಟ್ರಗಳ ಥರ ಮೆಟ್ರೋ ಸ್ಟೇಷನ್ಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಕಟ್ಟಿ ಬಾಡಿಗೆಗೆ ಅವರು ದುಡ್ಡನ್ನು ಗಳಿಸುವಂಥ ಪ್ರಯತ್ನವನ್ನು ಮಾಡ್ಬೋದು. ನಾನ್ ಫೇರ್ ರೆವಿನ್ಯೂ ಕಡೆಗೆ ಫೋಕಸ್ ಮಾಡ್ಬೋದು. ಫೀಡರ್ ಬಸ್ ವ್ಯವಸ್ಥೆಯನ್ನು ಸ್ಟ್ರಾಂಗ್ ಮಾಡಬೇಕು. ಅಂದರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ, ಮೆಟ್ರೋ ಇಳಿದ ತಕ್ಷಣ ಕಡಿಮೆ ದರಕ್ಕೆ ಮನೆ ಬಾಗಿಲಿಗೆ ಬಸ್ ಸಿಗೋ ಹಾಗಾಗಬೇಕು.
ಆಗ ಮಾತ್ರ ಜನ ಗಾಡಿ ಬಿಟ್ಟು ಮೆಟ್ರೋ ಹತ್ತಿದ್ದಾರೆ. ಇಲ್ಲಾಂದ್ರೆ ಬೆಂಗಳೂರು ಟ್ರಾಫಿಕ್, ಮೆಟ್ರೋ ರೇಟ್ ಎರಡೂ ಏರ್ತಾನೆ ಇರುತ್ತೆ. ಈ ಬಗ್ಗೆ ನಿಮಗೆ ಅನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.